ಮನುಷ್ಯ ಸತ್ತ ನಂತರ ಆತ್ಮ ಏನಾಗುತ್ತೆ? ಗರುಡ ಪುರಾಣ ಹೇಳಿದ್ದೇನು? ಗರುಡ ಪುರಾಣದ ಪಠಣವನ್ನು ಸತ್ತವರ ಆತ್ಮದ ಶಾಂತಿಗಾಗಿ ಪಠಿಸಲಾಗುತ್ತದೆ. ಗರುಡ ಪುರಾಣವನ್ನು ಓದುವ ಸಮಯದಲ್ಲಿ ಮರದ ಅಥವಾ ಕುಶದ ಆಸನವನ್ನು ಪ್ರತ್ಯೇಕವಾಗಿ ಇರಿಸಲಾಗುತ್ತದೆ. ಸಾವಿನ ನಂತರ ವ್ಯಕ್ತಿಯ ಆತ್ಮವು ತನ್ನ ಕುಟುಂಬದ ಸದಸ್ಯರೊಂದಿಗೆ 13 ದಿನಗಳವರೆಗೆ ಇರುತ್ತದೆ. ಎಲ್ಲಿ ಗರುಡ ಪುರಾಣವನ್ನು ಪಠಿಸಲಾಗುತ್ತದೆಯೋ ಅಲ್ಲಿ ಸತ್ತವರ ಆತ್ಮ ಬಂದು ಪಠಣವನ್ನು ಕೇಳುತ್ತದೆ. ಗರುಡ ಪುರಾಣಕ್ಕೆ ಮಹಾಪುರಾಣದ ಸ್ಥಾನಮಾನ ನೀಡಲಾಗಿದೆ. ಗರುಡ ಪುರಾಣವು ಜೀವನ, ಮರಣ ಮತ್ತು ನಂತರ ಆತ್ಮದ ಪ್ರಯಾಣ, ಪುನರ್ಜನ್ಮದ ಬಗ್ಗೆ ಹೇಳುತ್ತದೆ. ಹಿಂದೂ ಧರ್ಮದಲ್ಲಿ ಒಬ್ಬ ವ್ಯಕ್ತಿಯ ಮರಣದ ನಂತರ ಅವನನ್ನು ದಹನ ಮಾಡಲಾಗುತ್ತದೆ. ನಂತರ 13 ದಿನಗಳ ನಂತರ 13ನೇ ದಿನ ಇದರೊಂದಿಗೆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪಿಂಡದಾನ, ತರ್ಪಣ ಮೊದಲಾದ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗುತ್ತದೆ. ಈ ಎಲ್ಲ ಆಚರಣೆಗಳ ಮಹತ್ವ ಮತ್ತು ಅವುಗಳ ಕಾರಣಗಳನ್ನು ಗರುಡ ಪುರಾಣದಲ್ಲಿ ವಿವರಿಸಲಾಗಿದೆ. ಆದ್ದರಿಂದಲೇ 16 ವಿಧಿಗಳಲ್ಲಿ ಮರಣವನ್ನು ಅಂತಿಮ ಸಂಸ್ಕಾರವೆಂದು ಪರಿಗಣಿಸಲಾಗಿದೆ. ಈಗ ಪ್ರಶ್ನೆಯೆಂದರೆ, ಸತ್ತ ನಂತರ ಆತ್ಮವು ಎಲ್ಲಿಗೆ ಹೋಗುತ್ತದೆ? ಮರುಜನ್ಮವಾದರೆ ಯಾವಾಗ ಅಥವಾ ಎಷ್ಟು ದಿನಗಳ ನಂತರ? ಅಲ್ಲದೆ ತನ್ನ ಅಂತಿಮ ಪ್ರಯಾಣದಲ್ಲಿ ಆತ್ಮಕ್ಕೆ ಏನಾಗುತ್ತದೆ? ಗರುಡ ಪುರಾಣದ ಪಠಣವನ್ನು ಸತ್ತವರ ಆತ್ಮದ ಶಾಂತಿಗಾಗಿ ಪಠಿಸಲಾಗುತ್ತದೆ. ಗರುಡ ಪುರಾಣವನ್ನು ಓದುವ ಸಮಯದಲ್ಲಿ ಮರದ ಅಥವಾ ಕುಶದ ಆಸನವನ್ನು ಪ್ರತ್ಯೇಕವಾಗಿ ಇರಿಸಲಾಗುತ್ತದೆ. ಸಾವಿನ ನಂತರ ವ್ಯಕ್ತಿಯ ಆತ್ಮವು ತನ್ನ ಕುಟುಂಬದ ಸದಸ್ಯರೊಂದಿಗೆ 13 ದಿನಗಳವರೆಗೆ ಇರುತ್ತದೆ. ಎಲ್ಲಿ ಗರುಡ ಪುರಾಣವನ್ನು ಪಠಿಸಲಾಗುತ್ತದೆಯೋ ಅಲ್ಲಿ ಸತ್ತವರ ಆತ್ಮ ಬಂದು ಪಠಣವನ್ನು ಕೇಳುತ್ತದೆ. ಯಮಲೋಕದ ಮಾರ್ಗವನ್ನು ಗರುಡ ಪುರಾಣದಲ್ಲಿ ವಿವರಿಸಲಾಗಿದೆ. ಅಲ್ಲದೆ ಸಾವಿನ ಮೊದಲು ಮತ್ತು ನಂತರದ ಪರಿಸ್ಥಿತಿಯನ್ನು ಹೇಳಲಾಗುತ್ತದೆ. ಇದು ಸತ್ತವರ ಬಗ್ಗೆ ವಿವರಿಸಲ್ಪಡುತ್ತದೆ. ಸಾವಿನ ನಂತರ ಆತ್ಮ ಎಲ್ಲಿಗೆ ಹೋಗುತ್ತದೆ? ಗರುಡ ಪುರಾಣದ ಪ್ರಕಾರ ಸಾವಿನ ನಂತರ ಆತ್ಮವು ಬಹಳ ದೂರ ಪ್ರಯಾಣಿಸುತ್ತದೆ. ಆತ್ಮವನ್ನು ಯಮಲೋಕಕ್ಕೆ ಕರೆದೊಯ್ಯಲಾಗುತ್ತದೆ. ಅಲ್ಲಿ ಅದರ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ಯಮರಾಜನ ಮುಂದೆ ಲೆಕ್ಕ ಹಾಕಲಾಗುತ್ತದೆ. ನಂತರ ಈ ಆಧಾರದ ಮೇಲೆ ಅವನ ಮುಂದಿನ ಭವಿಷ್ಯವನ್ನು ನಿರ್ಧರಿಸಲಾಗುತ್ತದೆ. ಯಾರಾದರೂ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಯಮದೂತರು ಅವನ ಆತ್ಮವನ್ನು ದಂಡಿಸುತ್ತಾರೆ. ಮತ್ತೊಂದೆಡೆ ಒಳ್ಳೆಯ ಕಾರ್ಯಗಳನ್ನು ಮಾಡುವವರ ಆತ್ಮಗಳ ಪ್ರಯಾಣವು ಆಹ್ಲಾದಕರವಾಗಿರುತ್ತದೆ. ಗರುಡ ಪುರಾಣದ ಪ್ರಕಾರ ಆತ್ಮವು ಯಮರಾಜನನ್ನು ತಲುಪಲು ಸುಮಾರು 86,000 ಯೋಜನಗಳಷ್ಟು ದೂರವನ್ನು ದಾಟಬೇಕು. ಪುನರ್ಜನ್ಮವನ್ನು ನಿರ್ಧರಿಸುವುದು ಹೇಗೆ? ಗರುಡ ಪುರಾಣದ ಪ್ರಕಾರ ವ್ಯಕ್ತಿಯ ಪುನರ್ಜನ್ಮವನ್ನು ಅವನ ಕರ್ಮದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಆತ್ಮವನ್ನು ನರಕಕ್ಕೆ ಕಳುಹಿಸಲಾಗುತ್ತದೆ. ಮತ್ತೊಂದೆಡೆ ಶುದ್ಧ ಮತ್ತು ಸದ್ಗುಣಶೀಲ ಆತ್ಮವು ಜನನ ಮತ್ತು ಮರಣದ ಚಕ್ರದಿಂದ ಬಿಡುಗಡೆ ಹೊಂದುತ್ತದೆ ಮತ್ತು ಸ್ವರ್ಗದಲ್ಲಿ ಸ್ಥಾನವನ್ನು ಪಡೆಯುತ್ತದೆ. ಒಬ್ಬ ಮನುಷ್ಯನ ಆತ್ಮವು ಅವನ ಕರ್ಮಕ್ಕೆ ಅನುಗುಣವಾಗಿ ಶಿಕ್ಷೆಯನ್ನು ಅನುಭವಿಸಿದಾಗ ಅವನು ಇನ್ನೊಂದು ಜನ್ಮವನ್ನು ತೆಗೆದುಕೊಳ್ಳುತ್ತಾನೆ. ಮುಂದಿನ ಜನ್ಮವನ್ನು ಒಬ್ಬರ ಕರ್ಮದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಗರುಡ ಪುರಾಣದ ಪ್ರಕಾರ ಮರಣದ ನಂತರ 3 ದಿನಗಳಿಂದ 40 ದಿನಗಳಲ್ಲಿ ಪುನರ್ಜನ್ಮ ಸಂಭವಿಸುತ್ತದೆ. ವೇದಗಳ ಪ್ರಕಾರ ಸತ್ತ ನಂತರ ಶರೀರಕ್ಕೆ ಮಾತ್ರ ಸಾವು, ಆತ್ಮಕ್ಕೆ ಸಾವಿಲ್ಲ. ದೇಹವನ್ನು ತ್ಯಜಿಸಿ ಗಾಳಿಯಲ್ಲಿ ಆತ್ಮ ವಿರಮಿಸುತ್ತವಂತೆ. ಕಾಲಕ್ಕೆ ತಕ್ಕಂತೆ ವಿಧಿ ಕರೆ ಬಂದಾಗ ಗರ್ಭದಲ್ಲಿರುವ ಶಿಶುವಿನ ಶರೀರವನ್ನು ಪ್ರವೇಶಿಸುತ್ತವೆ ಎಂದು ಹೇಳಲಾಗುತ್ತದೆ. ಗರ್ಭವನ್ನು ಆತ್ಮ ಪ್ರವೇಶಿಸಿದ ಬಳಿಕ ಹಿಂದಿನ ಜನ್ಮದ ಹಾಗೂ ಮುಂದಿನ ಯಾವುದೇ ವಿಷಯ ತಿಳಿದಿರೋದಿಲ್ಲ. ಮುಂದೆ ಹುಟ್ಟೋ ಮಗುವಿನ ಮೂಲಕವೇ ಪ್ರತಿಯೊಂದನ್ನು ಹೊಸದಾಗಿಯೇ ಕಲಿಯಬೇಕಾಗುತ್ತೆ. ಇನ್ನು ಮುಖ್ಯ ಸಂಗತಿಯೆಂದರೆ ಆಯುರ್ವೇದದ ಪ್ರಕಾರ ಆತ್ಮಗಳಿಗೆ ಒಟ್ಟು 18 ವಿಧಗಳು ಇರಲಿವೆಯಂತೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.